ಇದೊಂದು ದಾವಣಗೆರೆಯ ಪ್ರಪ್ರಥಮ ಪ್ರಯತ್ನ ಅಂತ ಹೇಳ್ಬೋದು. ಆಲ್ಮೋಸ್ಟ್ 304 ಕ್ಯಾಮ್ರಾಸ್ 304 ಕ್ಯಾಮ್ರಾಸ್ ಹಾಕಿದೀವಿ. ಆಡಳಿತಕ್ಕೆ ಎಷ್ಟು ಹೆಲ್ಪ್ ಆಗ್ತಿದೆ ಅನ್ನೋ ಒಂದು ಈ ಸಮೀಕ್ಷೆಯಲ್ಲಿ ನನ್ನ ಹಿಂಭಾಗದಲ್ಲಿ ನೋಡಬಹುದು ನೀವು ಕಾಮನ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಇದೆ. ಸರ್ವೆಲೆನ್ಸ್ ಸಿಸ್ಟಮ್ ಕೂಡ ಒಂದು. ಇದು ದಾವಣಗೆರೆ ನಗರದ 3ನೇ ಕಣ್ಣು ಅಂತ ಹೇಳ್ಬೋದು. ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ. ಆಟೋಮೆಟಿಕ್ ಆಗಿ ಐಡೆಂಟಿಫೈ ಮಾಡುತ್ತೆ, ಕ್ರೌಡ್ ಡಿಟೆಕ್ಷನ್ ನ ಐಡೆಂಟಿಫೈ ಮಾಡುತ್ತೆ. ವೆಹಿಕಲ್ ರಾಂಗ್ ಹೋದಿಲ್ಲ ಅದು ಐಡೆಂಟಿಫಿಕೇಶನ್ ಮಾಡುತ್ತೆ. ಅಂದ್ರೆ ನೆಕ್ಸ್ಟ್ ಲೊಕೇಶನ್ ಅಲ್ಲಿ ಹೋಗ್ತಾ ಇದ್ರೆ ನಿಮ್ ನಂಬರ್ ಪ್ಲೇಟ್ ನ ರಿಕಗ್ನೈಸ್ ಮಾಡ್ತಾ ಇರುತ್ತೆ. ಲಾಸ್ಟ್ ಟೈಮ್ ಹೊನ್ನಾಳಿಯಲ್ಲಿ ಒಂದ್ ಬೈಕ್ ರಿಜಿಸ್ಟ್ರೇಷನ್ ಇಲ್ಲಿ ಬಂದಿತ್ತು ಮ್ಯಾಮ್. ಆ ಒಂದು ಬೈಕ್ ಇದ್ರೆ ನಾವು 26 ಬೈಕ್ ಗಳು ಅವ್ರನ್ನ ಇಟ್ಕೊಂಡ್ವಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮಾಲ್ತೇಶ್. ನಾನು ಈ ಪ್ರಾಜೆಕ್ಟ್ ICT ಪ್ರಾಜೆಕ್ಟ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಫ್ರಮ್ ಟೆರಾ ಸಾಫ್ಟ್ವೇರ್ ಲಿಮಿಟೆಡ್, ಹೈದರಾಬಾದ್. ಸ್ಮಾರ್ಟ್ ಸಿಟಿ ICT ಪ್ರಾಜೆಕ್ಟ್ನ ಮೇನ್ಲಿ ಇಂಪ್ಲಿಮೆಂಟೇಷನ್ ಬಂದ್ಬಿಟ್ಟು ನಮ್ಮ ಟೆರಾ ಸಾಫ್ಟ್ವೇರ್ ಕಂಪ್ನಿ ಮಾಡಿರೋದು. ಇದರಲ್ಲಿ ನಮ್ಮ ಬಹುಮುಖ್ಯವಾದ ಸೊಲ್ಯೂಷನ್ಸ್ ಯಾವ್ಯಾವ ಅಂದರೆ ಸಿಟಿ ಸರ್ವೆಲೆನ್ಸ್ ಸಿಸ್ಟಮ್, ಹೆಲ್ಪ್ ಡೆಸ್ಕ್, ಸುರಕ್ಷಾ ಹಾಗೂ ಮುಂತಾದವುಗಳು ಇದ್ದಾವೆ. ಇದರಿಂದ ಕೀ ಇಂಪ್ಯಾಕ್ಟ್ಸ್ ಏನಂದರೆ ಪೊಲೀಸರಿಗೆ, ಸ್ಟೇಕ್ ಹೋಲ್ಡರ್ ಡಿಪಾರ್ಟ್ಮೆಂಟ್ಸ್ ಆದಂಥ ಪೊಲೀಸ್ ಅವರಿಗೆ ಸಿಟಿ ಸರ್ವೆಲೆನ್ಸ್ ಸಿಸ್ಟಮಿಂದ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗಲಿ, ಥೆಫ್ಟ್ ಆಗಲಿ, ಚೈನ್ ಸ್ನ್ಯಾಚಿಂಗ್ ಆಗಲಿ ಇಂಥವುಗಳನ್ನ ತುಂಬ ಅತಿ ಬೇಗ ಸಮಯದಲ್ಲಿ ಅವ್ರನ್ನ ಕ್ರಿಮಿನಲ್ಸ್ಗಳನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸುವಂಥ ವ್ಯವಸ್ಥೆ ಇದೆ. ಆ್ಯಂಡ್ ಯಾರಾದ್ರು ನಂಬರ್ ಪ್ಲೇಟ್ ರೆಕಗ್ನೇಷನ್ ಕ್ಯಾಮ್ರಾಸ್ ಇದ್ದಾವೆ ನಮ್ಮಲ್ಲಿ. ಆಮೇಲೆ RLVD ಕ್ಯಾಮ್ರಾಸ್ ಇದ್ದಾವೆ, ANPR ಕ್ಯಾಮ್ರಾಸ್ ಇದ್ದಾವೆ, SVD ಕ್ಯಾಮ್ರಾಸ್ ಇದ್ದಾವೆ. ಇದರಲ್ಲಿ ಏನು ಉಪಯೋಗ ಅಂದರೆ ಯಾರು ಸಿಗ್ನಲ್ ಜಂಪ್ ಮಾಡಿದ್ರು, ಯಾರು ಹೆಲ್ಮೆಟ್ ಹಾಕದೆ ಹೋದ್ರು, ಯಾರು ಟ್ರಾಫಿಕ್ ರೂಲ್ಸ್ ವೈಲೇಷನ್ಸ್ ಮಾಡ್ತಾರೆ ಅಂಥವ್ರಿಗೆಲ್ಲ ಶಿಕ್ಷಿಸುವಂಥ ಫೈನ್ ಅವ್ರ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ಇದೆ. ಆಮೇಲೆ ನಮ್ಮಲ್ಲಿ ಸುರಕ್ಷಾ ಅಂತ ಮಹಿಳೆಯರಿಗೋಸ್ಕರ ಒಂದು ಆ್ಯಪ್ ಇದೆ. ಆ ಸುರಕ್ಷಾ ಆ್ಯಪ್ನ ಎಲ್ಲ ಮಹಿಳೆಯರು ಕೂಡ ಯೂಸ್ ಮಾಡಿಕೊಂಡ್ರೆ ಜಸ್ಟ್ ಅವರು ಆ ಸುರಕ್ಷಾ ಆ್ಯಪಲ್ಲಿ ಜಸ್ಟ್ ಅವ್ರ ಕೋಆರ್ಡಿನೇಟ್ಸ್ನ ಪ್ರೆಸ್ ಮಾಡಿದ್ರೆ ಸಾಕು, ನಮ್ಮ ಕಮಾಂಡ್ ಕಂಟ್ರೋಲ್ ಸೆಂಟರ್ಗೆ ಕಾಲ್ ಬಂದು ಪೊಲೀಸವರು ಇಂಟರ್ನ್ ರಿಯಾಕ್ಟ್ ಮಾಡ್ತಾರೆ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಯು ವಿಲ್ ಗೆಟ್ ಎ ಕಾಲ್. ಸೊ ಈ ಥರ ಒಂದು ವ್ಯವಸ್ಥೆ ಇದೆ. ಇದನ್ನು ಸಂಪೂರ್ಣವಾಗಿ ಬಳಕೆ ಮಾಡ್ಕೋಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ. ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಂತಂದ್ರೆ ಸಿಟಿ ಸರ್ವೆಲೆನ್ಸ್ ನೋಡಿ ಪಬ್ಲಿಕ್ ನ ಅಡ್ರೆಸ್ ಮಾಡೋದು. ನೀವೆಲ್ಲ ಜಂಕ್ಷನ್ ಅಲ್ಲಿ ಹೋಗ್ತಾ ಇರ್ತೀರಾ, ಹೆಲ್ಮೆಟ್ ಹಾಕೋರಿ, ತ್ರಿಬಲ್ ರೈಡಿಂಗ್ ಯಾಕೆ ಹೋಗ್ತೀರಾ, ಆಟೋ ತೆಗಿ, ಬಸ್ ತೆಗಿ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ. ಅದು ಅನೌನ್ಸ್ ಮಾಡೋದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅಂತ ಆ ಕಡೆ ಅಲ್ಲಿಂದ ಅನೌನ್ಸ್ ಮಾಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಇವಾಗ ಪ್ರೀ ರೆಕಾರ್ಡಿಂಗು ಮಾಡಿ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾಳೆ ದೀಪಾವಳಿ ಫೆಸ್ಟಿವಲ್ ಇದೆ. ದೀಪಾವಳಿ ಫೆಸ್ಟಿವಲ್ ಇದ್ದಾಗ ಎಲ್ಲ ಪಬ್ಲಿಕ್ ಎಲ್ಲ ಗೋಲ್ಡ್ ಗಿಲ್ಲೆಲ್ಲ ಯೂಸ್ ಮಾಡ್ತಿರ್ತಾರೆ, ಮಾರ್ಕೆಟಿಂಗ್ ಬರ್ತಾರೆ, ಕ್ರೌಡ್ ಜಾಸ್ತಿ ಇರುತ್ತೆ. ಬೇರೆ ಹಳ್ಳಿಗಳಿಂದ ಎಲ್ಲ ಕ್ರೌಡ್ ಬಂದಿರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಈ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಂತ ನಾವು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ, ಇಲ್ಲ ಕಳ್ಳರಿರ್ತಾರೆ ಅಥವಾ ಏನೋ ಒಂದಿರ್ತಾರೆ ಅಥವಾ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಅಂತ ಎಲ್ಲಾನು ಅನೌನ್ಸ್ ಮಾಡಬಹುದು. ಇವನ್ ಡೆಂಗು ಜ್ವರ ಬಂದಾಗ ನಾವು ಪಬ್ಲಿಕ್ ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ. ಅಂದ್ರೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಬೇಸಿಕಲಿ ಒನ್ ವೇ ಕಮ್ಯುನಿಕೇಶನ್ ಸಿಸ್ಟಮ್. ಒನ್ ವೇ ಕಮ್ಯುನಿಕೇಶನ್, ಪ್ರತಿಯೊಬ್ಬರಿಗೂ ಲೌಡ್ ಸ್ಪೀಕರ್ 20 ಜಂಕ್ಷನ್ ಅಲ್ಲಿ ಇದೆ ಸರ್. 20 ಜಂಕ್ಷನ್ ಇದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಯಾವ ಜಂಕ್ಷನ್? ಫಾರ್ ಎಕ್ಸಾಂಪಲ್ PB ರೋಡ್ ಎಲ್ಲ ಕಡೆ ಇದೆ ಸರ್. DC ಆಫೀಸ್ ಇಂದ ಹಿಡ್ಕೊಂಡು ಸಂಗೊಳ್ಳಿ ರಾಯಣ್ಣ ಬಿಟ್ಟು AC ಸರ್ಕಲ್ ಇದೆ, ಜಯದೇವ ಸರ್ಕಲ್ ಇದೆ ಸರ್, ಅರಸು ಸರ್ಕಲ್ ಅಲ್ಲಿ ಇದೆ, ಆಮೇಲೆ ವಿದ್ಯಾರ್ಥಿ ಭವನ ಇದೆ, ITI ಕಾಲೇಜ್ ಹತ್ರ ಇದೆ ಸರ್. ಅಂದ್ರೆ ಯಾವ್ದೋ VIP ಬರ್ತಾ ಇದಾರೆ ಅಥವಾ ಮೆರವಣಿಗೆ ನಡೆಯುತ್ತೆ, ಇವೆಲ್ಲ ಕೂಡ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಅದರದೇನ್ ವೈರ್ಲೆಸ್ ಪಬ್ಲಿಕ್ ಗೆ ಹೇಳ್ಬೇಕು ಅಂದ್ರೆ ಈ ಸಿಸ್ಟಮ್ ತುಂಬಾ ಯೂಸ್ ಆಗುತ್ತೆ. ಮೇಡಮ್, ಈಗ ಈ ಒಂದು ಸಿಸ್ಟಮ್ ನಿಮ್ಗೆ ಎಷ್ಟು ಹೆಲ್ಪ್ ಆಗಿದೆ, ಆಮೇಲೆ ಕ್ರೌಡ್ ಡಿಟೆಕ್ಷನ್ ಆದ್ರೆ ನೀವು ಯಾವ ರೀತಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಲ್ಲಿ ಅನೌನ್ಸ್ ಮಾಡ್ತೀರಾ? ಅಂದ್ರೆ ನಿಮ್ಗೆ ಬೆನಿಫಿಟ್ ಏನಾಗಿದೆ ಮೇಡಮ್ ಇದು ಬಂದಿದ್ದಾಗಿಂದ? ಸರ್, ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗೋರಿಗೆ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಕೂಡ ಹೇಳ್ತಿರ್ತೀವಿ. ಅದನ್ನ ಫಾಲೋ ಮಾಡ್ತಾರೆ. ಮತ್ತೆ ಹೆಲ್ಮೆಟ್ ಇಲ್ಲದೆ ಇರೋರಿಗೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ಇಲ್ಲಿಂದ ಅನೌನ್ಸ್ ಮಾಡ್ತೀವಿ. ಅದು ಕೇಳುತ್ತೆ ಸರ್ಕಲ್ಗಳಲ್ಲಿ. ಮತ್ತೆ ಏನಾದ್ರು ವೆಹಿಕಲ್ಗಳು ರಾಂಗ್ ಸೈಡ್ ಬಂದು ನಿಂತ್ಕೊಂಡಿದ್ರೆ ಈ ರೀತಿ ಬಂದು ನಿಂತ್ಕೋಬಾರ್ದು ಅಂತ ಕೂಡ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ AC ಸರ್ಕಲ್ ಅಲ್ಲಿ ವೆಹಿಕಲ್ಸ್ ರಾಂಗ್ ಪಾರ್ಕಿಂಗ್ ಅಂದ್ರೆ ಅಲ್ಲಿ ಬಂದು ಬರೀ ಸಿಟಿ ಬಸ್ ಮಾತ್ರ ನಿಲ್ಬೇಕು, ಆಟೋಗಳೆಲ್ಲ ಬಂದು ನಿಂತಿರುತ್ತೆ, ನಾವ್ ಇಲ್ಲಿ ನಿಲ್ಸ್ಕೋಬಾರ್ದು ಹೋಗಿ ಅಂದ್ರೆ ಹೋಗ್ತಾರೆ. ಸರ್ಕಲ್ಗಳದ್ದು ಕೋಡ್ ಇದೆ, ಆ ಕೋಡನ್ನ ಇಲ್ಲಿ ನಾವು ಓದ್ಬಿಟ್ಟು ಸಿಗ್ನಲ್ ಕೋಡ್ ಎಂಟರ್ ಮಾಡ್ತೀರಾ? ಹೌದು. ITI ಸರ್ಕಲ್ ಇಲ್ಲಿ ಕಾರ್ನವರು ಡಿಸ್ಪ್ಲೇ ಆಗುತ್ತೆ. ITI ಸರ್ಕಲ್ ಅಂತ ತಕ್ಷಣ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆಗುತ್ತೆ. ಕಾರ್ನವರು ಹೋಗ್ತಾ ಇರ್ತಾರೆ, ಸ್ಕೂಟರ್ ಅಡ್ಡ ಬರ್ತಾ ಇದ್ದಾನೆ. ಬೈಕ್ನವರು ಕಂಪಲ್ಸರಿ ಹೆಲ್ಮೆಟ್ ಹಾಕೋಬೇಕು. ಆ ಕಾರ್ನವ್ರು ಸೀಟ್ ಬೆಲ್ಟ್ ಹಾಕೋಬೇಕು. ಕಾರ್ನವರು 60 ಫೀಟ್ ರೋಡ್ ಕಡೆ ಹೋಗ್ತಾ ಇರ್ತಕ್ಕಂಥ ಕಾರ್ನವರು ಸೀಟ್ ಬೆಲ್ಟ್ ಹಾಕೋಬೇಕು. ಬೈಕ್ನವರು ಬ್ಲೂ ಕಲರ್ ಬೈಕ್, ರೆಡ್ ಶರ್ಟ್, ಹೆಲ್ಮೆಟ್ ಹಾಕೊಂಡಿಲ್ಲ, ಹೆಲ್ಮೆಟ್ ಹಾಕೋಬೇಕು. ಆಟೋದ ಮುಂದೆ ನಿಲ್ಸ್ಕೊಂಡಿದೀರಾ, ಬ್ಲೂ ಕಲರ್ ಬೈಕ್, ರೆಡ್ ಶರ್ಟ್ ನವರು ಹೆಲ್ಮೆಟ್ ಹಾಕೊಂಡಿಲ್ಲ, ಹೆಲ್ಮೆಟ್ ಹಾಕೋಬೇಕು. ನೋಡಿ ಅವ್ರು ಯಾವ ರೀತಿ ಗಲಿಬಿಲಿ ಆಗ್ತಾರೆ. ಮೊದ್ಲು ಹೆಲ್ಮೆಟ್ ಹಾಕಿಲ್ಲ ಫಸ್ಟ್ ಪಾಯಿಂಟ್, ಆಮೇಲೆ ಅನೌನ್ಸ್ ಮಾಡಿದಾಗ ಬೈಕ್ನವರು ಬ್ಲೂ ಕಲರ್ ಬೈಕ್ನವರು
ಹೆಲ್ಮೆಟ್ ಹಾಕೊಂಡಿಲ್ಲ, ಹೆಲ್ಮೆಟ್ ಹಾಕೋಬೇಕು. ನೋಡಿ ಫೈನ್ ಬಂದ್ರೆ ನಾಳೆ ಕೇಳ್ತೀರಿ ನೀವು, ಫೈನ್ ಬಂದಿದೆ ಸರ್ ನಮ್ಗೆ ಹೆಲ್ಮೆಟ್ ಹಾಕಿದ್ವಿ ಅಂತ. ನೋಡಿ ಇದೆಲ್ಲಾ ಪ್ರೂಫ್. ದಾವಣಗೆರೆ ಜನತೆ ದಯವಿಟ್ಟು ಮೊಬೈಲ್ ಅಲ್ಲಿ ಮಾತಾಡಬಾರ್ದು, ಬೈಕ್ ಓಡಿಸುವಾಗ ಮೊಬೈಲ್ ಅಲ್ಲಿ ಮಾತಾಡಬಾರ್ದು. ನೋಡಿ ಯಾರೋ ಮೊಬೈಲ್ ತೆಗೆದ್ರು, ನಂತರ ಜೋಬಲ್ ಇಟ್ಕೊಂಡ್ರು. ಈ ಎಲ್ಲಾ ವೈಲೇಷನ್ಗಳನ್ನ ಫ್ರೀ ಲೆಫ್ಟ್ ಹೋಗೋ ದಾರಿನಲ್ಲಿ ನಿಲ್ಲಿಸ್ಕೊಂಡಿದ್ರ ಬೈಕ್ನವರು, ರೆಡ್ ಬೈಕ್ನವರು ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ರಿ ಅನ್ಸುತ್ತೆ, ಸೈಡ್ ಅಲ್ಲಿ ನಿಲ್ಸ್ಕೊಂಡಿದೀರಾ. ಫ್ರೀ ಲೆಫ್ಟ್ ಹೋಗ್ಲಿಕ್ಕೆ ದಾರಿ ಬಿಟ್ಟು ನಿಲ್ಲಿಸ್ಕೋಬೇಕು. ಬೈಕ್ನವರು, ಆಟೋದವರು, ಆಟೋ ಡ್ರೈವರ್ಸ್ ಯೂನಿಫಾರ್ಮ್ ಹಾಕೋಬೇಕು. ಆಟೋ ಡ್ರೈವರ್ಸ್ ಯೂನಿಫಾರ್ಮ್ ಹಾಕೋಬೇಕು. ನೆಕ್ಸ್ಟ್ ಒಂದು ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ. ಇದರಿಂದ ತುಂಬಾ ಯೂಸ್ಫುಲ್ ಇದೆ. ಏನ್ ಯೂಸ್ಫುಲ್ ಅಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಅಂತ ಹೇಳ್ಬಿಡ್ತೇನೆ. ಫಸ್ಟಿಗೆಲ್ಲ ನಾವು ಟ್ರೈನ್, ಈಗ ವೇರ್ ಇಸ್ ಮೈ ಟ್ರೈನ್ ಅಪ್ಲಿಕೇಶನ್ ಯೂಸ್ ಮಾಡ್ತಿರಲ್ಲ, ಅದೇ ರೀತಿನೇ ಏನಕ್ಕೆ ವೇರ್ ಇಸ್ ಮೈ ಟ್ರೈನ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ? ಫಸ್ಟಿಗೆಲ್ಲ ಟ್ರೈನ್, ಇವಾಗ ನಾವು ದಾವಣಗೆರೆ ಅಂತ ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂದ್ರೆ ರಾಣೆಬೆನ್ನೂರು ಬಿಟ್ಟ ತಕ್ಷಣ ನಾವು ಆಲಾ ಸ್ಟೇಷನ್ ಅಲ್ಲಿ ಇರ್ತಿದ್ವಿ. ಬಟ್ ಇವಾಗ ಹಂಗೆಲ್ಲ ಅಮರಾವತಿ ಬಿಟ್ಟ ಮೇಲೆ ಹೋಗ್ತೇವೆ. ಯಾಕಪ್ಪ ಅಂದ್ರೆ ವೇರ್ ಇಸ್ ಮೈ ಟ್ರೈನ್ ಅಪ್ಲಿಕೇಶನ್ ಯೂಸ್ ಮಾಡಿ ನಮ್ಮ ಟ್ರೈನ್ ಎಲ್ಲಿದೆ ಅಂತ ನಾವು ಕನ್ಫರ್ಮೇಶನ್ ಮಾಡ್ಕೊಂತೀವಿ. ಅದೇ ರೀತಿ ನಮಗೆ ಸಮಾಜಕ್ಕೆ ಒಂದು ದೊಡ್ಡ ಪಿಡುಗಾಗಿರೋದಪ್ಪ ನಾವು ಏನಪ್ಪಾ ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್. ಅಂದ್ರೆ ನೀವು ಕಸ ವಿಲೇವಾರಿ ನೀಟಾಗಿ ಮಾಡೋದಿಲ್ಲ, ಎಲ್ಲರೂ ಅಲ್ಲೆಂದಲ್ಲೇ ಬಿಸಾಕ್ತೀರಾ, ಸೊಳ್ಳೆ ಆಗತ್ತೆ, ಡೆಂಗು ಬರುತ್ತೆ, ಆರೋಗ್ಯ ಹಾಳಾಗತ್ತೆ, ಎಲ್ಲ ತುಂಬಾ ಆಗ್ತದೆ. ಇದರಿಂದನೇ ಇವಾಗ ಏನಾಗ್ತಾ ಇದೆ, ಎಲ್ಲ ಸೀಸನ್ಸ್ ಅನ್ವೇರಿಯೇಷನ್ ಆಗ್ತಾ ಇದಾವೆ. ರೈನಿ ಸೀಸನ್ ಅಲ್ಲಿ ವಿಂಟರ್ ಬರುತ್ತೆ, ವಿಂಟರ್ ಸೀಸನ್ ಅಲ್ಲಿ ಸಮ್ಮರ್ ಬರ್ತಾ ಇದೆ ಸರ್. ಅದಕ್ಕೋಸ್ಕರ ಏನ್ ಮಾಡಿದಾರಪ್ಪ ಅಂತಂದ್ರೆ, ಈ ಸಾಲಿಡ್ ವೇಸ್ಟ್ ವೆಹಿಕಲ್ ಗಳಿಗೆ ಕಾರ್ಪೊರೇಷನ್ ಮತ್ತೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಅವರು GPS ಡಿವೈಸ್ ಫಿಕ್ಸ್ ಮಾಡಿದ್ದಾರೆ. ಆ GPS ಡಿವೈಸ್ ಏನಾಗತ್ತಪ್ಪ ಅಂದ್ರೆ, ಒಂದು ವೆಹಿಕಲ್ ಗೆ ನಮ್ಮ ಡಿಪಾರ್ಟ್ಮೆಂಟ್ ಏನ್ ಮಾಡಿದಾರಪ್ಪ ಅಂತಂದ್ರೆ, ಒಂದು ವಾರ್ಡ್ಗೆ ಒಂದು ವೆಹಿಕಲ್ ಹೋಗ್ತಾ ಇರ್ಬೇಕು. ಆ ವೆಹಿಕಲ್ ಏನಾರ ಸ್ಟಾಪ್ ಆಯ್ತು ಅಥವಾ ಆ ವೆಹಿಕಲ್ ಬಿಟ್ಟು ಬೇರೆ ಕಡೆ ಹೋಯ್ದಾರ ಅಂತಂದ್ರೆ ನಮಗಿಲ್ಲಿ ಅಲರ್ಟ್ ಬರುತ್ತೆ. ಅವಾಗ ಏನ್ ಮಾಡ್ತಾರೆ, ಇಲ್ಲ ಕಾರ್ಪೊರೇಷನ್ ಅಂತ ವೀರೇಶ್ ಅಂತ ಒಬ್ರು ಇರ್ತಾರೆ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಅವ್ರಿಗೆ ಮಾನಿಟರ್ ಮಾಡಿ, ನೀವು ಆ ವಾರ್ಡಿಗೆ ಯಾಕೆ ಕಸ ಕಲೆಕ್ಟ್ ಮಾಡಕ್ ಹೋಗಿಲ್ಲ ಅಂತ ಹೇಳ್ತಾರೆ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಈಸಿಯಾಗಿ ನಾವು ಮಾನಿಟರ್ ಮಾಡ್ಬೋದು. ಇವಾಗ ದಾವಣಗೆರೆ ಸ್ಮಾರ್ಟ್ ಸಿಟಿ ಮತ್ತೆ ಕಾರ್ಪೊರೇಷನ್ ಮತ್ತೆ ಅಂದ್ರೆ ಅವ್ರುಗಳಲ್ಲಿ ಈ ಕಸನೆಲ್ಲ ಡಂಪ್ ಮಾಡ್ಕೊಂಡು ಅದನ್ನ ರಸಗೊಬ್ಬರ ಮಾಡಿ ಅಥವಾ ಫರ್ಟಿಲೈಸರ್ ಮಾಡಿ ರೈತರಿಗೆ ಕಡಿಮೆ ರೇಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ 2 ರೂಪಾಯಿ ಕೆಜಿ ಅವ್ರಿಗೆ ಫರ್ಟಿಲೈಸರ್ ರಸಗೊಬ್ಬರ ಕೊಟ್ರೆ ತುಂಬಾ ಬೆನಿಫಿಟ್ ಆಗತ್ತೆ ಅಂತ ಪ್ಲಾನ್ ಮಾಡ್ಕೊಂಡು ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೆಹಿಕಲ್ ಗಳು GPS ಡಿವೈಸ್ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಕರೆಕ್ಟ್ ಒಂದು ಮಾತು ಹೇಳಿದ್ರಿ ಸರ್. ಈಗ ದಾವಣಗೆರೆ ಜನತೆ ಒಂದು ದೊಡ್ಡ ಕಂಪ್ಲೇಂಟ್ ಇದೆ, ಕಸ ಹಾಕೋ ವೆಹಿಕಲ್ ನಮ್ಮ ವಾರ್ಡಿಗೆ ಬಂದಿಲ್ಲ, ನಮ್ಮ ರೋಡಿಗೆ ಬಂದಿಲ್ಲ, ಇದನ್ನ ಯಾರು ಮಾನಿಟರ್ ಮಾಡ್ತಾರೆ ಅಂತ. ಈ ಒಂದು ಸಿಸ್ಟಮ್ ಇಂದ ಅವರು ಯಾವುದೇ ಕಾರಣಕ್ಕೂ ತಪ್ಪಿಸದೆ ಪ್ರತಿಯೊಂದು ರೋಡಿಗೆ ಹೋಗ್ಬೇಕು. ಸೊ ಏನಾಗುತ್ತೆ, ಆ ರೋಡಿಗೆ ಹೋಗದೆ ಇದ್ರೆ ಇವ್ರಿಗೆ ಒಂದು ಮೆಸೇಜ್ ಬರುತ್ತೆ, ಆಮೇಲೆ ಅಲ್ಲಿ ಕಾರ್ಪೊರೇಟರ್ಗಾಗ್ಲಿ ಅಥವಾ ಅಲ್ಲಿ ಅಧಿಕಾರಿಗಳಿಗಾಗ್ಲಿ ಒಂದು ಇನ್ಫಾರ್ಮೇಶನ್ ಹೋಗುತ್ತೆ, ಇದು ಹೋಗಿದ್ಯೋ ಇಲ್ವೋ ಅನ್ನೋ ವಿಷಯ. ಕೆಲವು ಸರಿ ಏನ್ ಮಾಡ್ತಾರೆ, ಮನೆಯಿಂದ ಕೆಳಗ್ ಬರೋ ಅಷ್ಟೊತ್ತಿಗೆ ಹೋಗಿರುತ್ತೆ, ಕಂಪ್ಲೇಂಟ್ ಮಾಡ್ತಾರೆ, ಇಲ್ಲ ನಮಗೆ ಬಂದೇ ಇಲ್ಲ ಅಂತ. ಈ ರೀತಿ ಸಮಸ್ಯೆಗಳು ಎಲ್ಲದಕ್ಕೂ ಇದೊಂದು ಉತ್ತಮ ಪರಿಹಾರ. ಆ ರಸ್ತೆಯಲ್ಲಿ ಹೋಗಿದೆ ಅನ್ನೋದರ ಪ್ರೂಫ್ ಇದೊಂದು ಸಿಸ್ಟಮ್ ಕೊಡುತ್ತೆ. ಇದರಿಂದ ಇಂಪ್ರೂವ್ಮೆಂಟ್ ಯಾವ ರೀತಿ ಆಗ್ಬೇಕು ಇದೆಲ್ಲ ಬರುತ್ತೆ. ನೋಡಿ, ಇದೊಂದು ಬಹಳ ಒಳ್ಳೆ ವಿಷಯ. ಇವಾಗ ನನ್ನ ಮನೆಗೂ ನಾನು ಕಸ ಬೋಲಕ್ಕೆ ಸುಮಾರು ಟೈಮ್ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ನಮ್ಮ ಹತ್ರ ವೆಹಿಕಲ್ ಬಂದಿಲ್ಲ, ವೀರೇಶ್ ಲೇಟ್ ಆಗಿ ಬರ್ತಾ ಇದಾರೆ, ನಾವೆಲ್ಲ ಆಫೀಸ್ ಹೋಗ್ತಾ ಇದೀವಿ ಅಂತ. ಅವ್ರು ಅವಾಗ ಅವ್ರ ವಾರ್ಡ್ಗಳಿಗೆ ಹೇಳ್ಕೊಂಡು ಅವ್ರಿಗೆ ಹೇಳಿ 5 o'clock ಅವ್ರು ಡಿಸ್ಪ್ಯಾಚ್. ಅಂದ್ರೆ ಪ್ರತಿಯೊಂದು ಕಸದ ವೆಹಿಕಲ್ ಗಳಿಗೆ GPS ಸಿಸ್ಟಮ್ ಎಲ್ಲ ಸರ್, ಎಲ್ಲ ವೆಹಿಕಲ್ ಅವ್ರಿಗೆ ಏನ್ ಟ್ರ್ಯಾಕ್ ಒಂದು ರೂಟ್ ಕೊಟ್ಟಿದ್ದಾರೆ, ಆ ರೂಟ್ ಅಲ್ಲಿ ಹೋಗ್ಲಿಕ್ಕೆ ಬೇಕು ಸರ್. ಆ ರೂಟ್ ಬಿಟ್ಟು ಒಂದ್ ಲೇನ್ ಈ ಕಡೆ ಬಂದ್ರೆ ನಮ್ಗೆ ಅಲರ್ಟ್ ಬರುತ್ತೆ. ಓಕೆ, ಇಲ್ಲಿ ಇದೆ ನೋಡಿ ಸರ್. ಇವಾಗ ಯಾವ ರೀತಿ ಕಾರ್ಪೊರೇಷನ್ ಏನ್ ಮಾಡುತ್ತೆ, ಸ್ಮಾರ್ಟ್ ಸಿಟಿ ಅವ್ರು ಏನ್ ಮಾಡ್ತಾರೆ, ಅಧಿಕಾರಿಗಳು ಏನ್ ಮಾಡ್ತಾರೆ, ಈ ರೀತಿ ಬಹಳ ಕಂಪ್ಲೇಂಟ್ ಇರ್ತವೆ. ಇಲ್ಲ ತುಂಬಾ ಇದರಿಂದ ಬ್ಯಾಕ್ ಎಂಡ್ ಅಲ್ಲಿ ಎಷ್ಟೆಲ್ಲ ವರ್ಕ್ ಆಗುತ್ತೆ ನೋಡಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇವಾಗ ಕಸನ ನಾವು ಹೇಗೆ ಮ್ಯಾನೇಜ್ ಮಾಡ್ತಾ ಇದೀವಿ ಕಾರ್ಪೊರೇಷನ್ ಕಡೆಯಿಂದ, ಅದು ಜನಕ್ಕೆ ಅರ್ಥ ಆಗೋದು ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ನಾವೇನ್ ಮಾಡಿದೀವಿ, ಕಂಪ್ಲೀಟ್ ದಾವಣಗೆರೆ ಸಿಟಿನ ಕಾರ್ಪೊರೇಷನ್ ಲಿಮಿಟ್ಸ್ನ ಪ್ರತಿ ಒಂದು ದಾರಿನ ನಾವು ಜಿಯೋ ಫೆನ್ಸ್ ಮಾಡಿದೀವಿ. ಮುಂಚೆ ವಾರ್ಡ್ ವೈಸ್ ಜಿಯೋ ಫೆನ್ಸ್ ಮಾಡಿದ್ವಿ, ಇವಾಗ ಲೇನ್ ಪ್ರತಿ ದಾರಿ ಕೂಡ ಜಿಯೋ ಫೆನ್ಸ್ ಆಗಿದೆ. ಸೊ ಕಾರ್ಪೊರೇಷನ್ ಅವ್ರಿಗೆ ಕಮಾಂಡ್ ಕಂಟ್ರೋಲ್ ಸೆಂಟರ್ ಇಂದ ವೆಹಿಕಲ್ ಎಲ್ಲಿ ಹೋಗ್ತಾ ಇದೆ, ಯಾವ ಮನೆ ಬಿಟ್ಟಿದೆ, ಯಾವ ಲೈನ್ ಬಿಟ್ಟಿದೆ, ಅದು ಎಲ್ಲ ಅವಾಗ್ಲೇ ರಿಯಲ್ ಟೈಮ್ ಅಲ್ಲಿ ಗೊತ್ತಾಗುತ್ತೆ. ಈ ಇನ್ಫಾರ್ಮೇಶನ್ ಬರೀ ಕಾರ್ಪೊರೇಷನ್ ಅಷ್ಟೇ ಅಲ್ಲದೆ ನಾವು ಜನಕ್ಕೂ ಕೂಡ ಗೊತ್ತಾಗ್ಬೇಕು. ಇಲ್ಲಾಂದ್ರೆ ಜನ ಮನೇಲಿ ಹೆಣ್ಮಕ್ಳು ಸುಮ್ನೆ ಕಾಯ್ತಾ ಇರ್ತಾರೆ ವೆಹಿಕಲ್ಸ್ಗೋಸ್ಕರ ಅಂತ ಹೇಳಿ ನಾವು ಈ ಮೊಬೈಲ್ ಆಪ್ ಅಲ್ಲಿ ಕೊಟ್ಟಿದೀವಿ, DVG ಹೆಲ್ಪ್. ಆ ಮೊಬೈಲ್ ಆಪ್ ಅಲ್ಲಿ ನೀವು ವಾರ್ಡ್ ನಂಬರ್ ಹಾಕಿದ್ರೆ ನಿಮ್ ವೆಹಿಕಲ್ ಎಲ್ಲಿದೆ ಅಂತ ನೀವು ಮನೇಲೆ ಕುತ್ಕೊಂಡು ನೋಡ್ಬೋದು. ನೋಡಿ, ನಿಮಗೊಂದು ಜಸ್ಟ್ ಒಂದು ಇಲಿಸ್ಟ್ರೇಷನ್, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಯಾವ ವೆಹಿಕಲ್ ನಂಬರ್ ಗಾಡಿ, ಕಸ ಹಾಕುವ ಗಾಡಿ, ನೀವು ನೋಡಿ, ಇದು ವಿನಾಯಕ ಬಡಾವಣೆ, ಟಚ್ ಮಾಡಿದ್ರಲ್ಲಿ ವಾರ್ಡ್ ನಂಬರ್, ವೆಹಿಕಲ್ ನಂಬರ್, ಆಮೇಲೆ ಕರೆಂಟ್ ಲೊಕೇಶನ್ ಎಲ್ಲಿದೆ, ವಿನಾಯಕ ಬಡಾವಣೆ. ನೋಡಿ, 5 km/h ಸ್ಪೀಡ್ ಅಲ್ಲಿ, ಅಂದ್ರೆ ಸ್ಲೋ ಹೋಗುತ್ತೆ ನಾರ್ಮಲ್ ಆಗಿ ವೆಹಿಕಲ್ 5 km ಸ್ಪೀಡ್ ಅಲ್ಲಿ ಹೋಗುತ್ತೆ. ಈ ತರ ಇನ್ನೊಂದು ಯಾವ್ದೋ ವೆಹಿಕಲ್ ಟಚ್ ಮಾಡಿದ್ರೆ ನೋಡಿ, ನಿಮಗೆ ನೋಡಿ ಇಲ್ಲೊಂದು ವೆಹಿಕಲ್ ಇದೆ, ನೋಡಿ ಇಲ್ಲೊಂದು ವೆಹಿಕಲ್ ಇದೆ, ಇದ್ರ ನೋಡಿ
ಈ ಒಂದು ವೆಹಿಕಲ್ ನಂಬರ್ ಬಂದಿದೆ ಅಂದ್ರೆ ಸ್ಟಾಪ್ ಆಗಿದೆ ಅಲ್ಲಿ ಕಸ ಕಲೆಕ್ಟ್ ಮಾಡೋದಕ್ಕೆ, ಟೈಮ್ ಏನಾಗಿದೆ, ಆಮೇಲೆ ಇದು ಬಂದಿದೆ ಬಂಬು ಬಜಾರ್ ರೋಡ್ ಅಲ್ಲಿ ಇದೆ. ಅಂದ್ರೆ ನೋಡಿ ದಾವಣಗೆರೆ ಜನತೆಯ ಬಹುಮುಖ್ಯ ಕಂಪ್ಲೇಂಟ್ ಏನಂದ್ರೆ ಕಸದ ಗಾಡಿಗಳು ತುಂಬಾ ಕಡಿಮೆ ಇದೆ. ನೀವು ನೋಡಿ ಇಷ್ಟೊಂದು ಕಸ ಕಲೆಕ್ಟ್ ಮಾಡುವಂತ ವೆಹಿಕಲ್ಗಳು ದಾವಣಗೆರೆಯಲ್ಲಿ ಇದಾವೆ. ನೋಡಿ ಈ ಮ್ಯಾಪ್ ಅಲ್ಲಿ, ಒಂದು ಸಣ್ಣ ಮ್ಯಾಪ್ ಅಲ್ಲಿ ಎಷ್ಟು ಮಿನಿಮಮ್ ಅಂದ್ರೂ ಒಂದು 40ರಿಂದ 50 ವೆಹಿಕಲ್ಗಳು ಇದಾವೆ. ಇದು ಆಕ್ಟಿವ್ ಇದಾವೆ ನೋಡಿ. ಇನ್ನು ಸ್ವಲ್ಪ ಇಲ್ಲಿದೆ ಸರ್, ಇವಾಗ ರನ್ನಿಂಗ್ ಸ್ಟೇಟಸ್ 17 ವೆಹಿಕಲ್ ಮೂವ್ ಆಗ್ತಾ ಇದಾವೆ, 25 ವೆಹಿಕಲ್ ನಿಂತಿದೆ ಅಂತಂದ್ರೆ ಅಥವಾ ಅರ್ಥ ಹೆಂಗ್ ಗೊತ್ತಾ, ಅವ್ರ ಕಸನ ದೊಡ್ಡ ಗಾಡಿ ಡಂಪಿಂಗ್ ಕಲೆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಅಲ್ಲಿಗೆ ಆಲ್ಮೋಸ್ಟ್ 42 ಆಯ್ತು. 42 ಸ್ಟ್ಯಾಂಡ್ ಬೈ 87 ವೆಹಿಕಲ್ಸ್ ಇದಾವೆ. ಇವಾಗ ಕಸ ಡಂಪಿಂಗ್ ಮಾಡ್ತಿರ್ಬೋದು ದೊಡ್ಡ ವೆಹಿಕಲ್ ಗಳಿಗೆ. ಸರ್ ಟೋಟಲ್ ಅಂಡರ್ ಮೇಂಟೆನೆನ್ಸ್ ಅಂದ್ರೆ 9 ವೆಹಿಕಲ್ ಬಿಟ್ರೆ ಟೋಟಲ್ 9+ ಮೇಂಟೆನೆನ್ಸ್ ವೆಹಿಕಲ್ ಇದ್ದೇ ಇರ್ತವೆ. ಅಂದ್ರೆ 9 ವೆಹಿಕಲ್ ಬಿಟ್ಟು ಇನ್ನು 87 ಸ್ಟ್ಯಾಂಡ್ ಬೈ ವೆಹಿಕಲ್ಸ್ ಕೂಡ ಕಾರ್ಪೊರೇಷನ್ ಅಲ್ಲಿ ಇದೆ. ಟೋಟಲ್ ಒಂದು 130ರಿಂದ 140 ವೆಹಿಕಲ್ಗಳು ಕಸ ಕಲೆಕ್ಟ್ ಮಾಡೋದಕ್ಕೆ, ದಾವಣಗೆರೆಯ ಕಸ ಕಲೆಕ್ಟ್ ಮಾಡುವ ಸಿಸ್ಟಮ್ ಅಲ್ಲಿ ಇದಾವೆ. ನೋಡಿ ಈ ಒಂದು ಮ್ಯಾಪ್ ಅಲ್ಲಿ ನಿಮಗೆ ಯಾವ ರೀತಿ ಟ್ರ್ಯಾಕ್ ಮಾಡ್ತಾ ಇದಾರೆ. ಇದು ನೋಡಿ ದಾವಣಗೆರೆಯ ಬಿಟ್ಟು ಹೊರಗಡೆ ಕೂಡ ಹೋಗಿದೆ. ಇದೊಂದು ನಾವು ಹೊರಗಡೆ ತೋರಿಸೋದಾದ್ರೆ ಇದನ್ನ ಕ್ಲಿಕ್ ಮಾಡಿ ಮೇಡಮ್, ಕೊನೆ ಕ್ಲಿಕ್ ಮಾಡಿ ಮೇಡಮ್. ಇದು ಲಾಸ್ಟ್ ಮೇಲೆ K17B573. ಇದು ನೋಡಿ, ಇದು ಯಾವ ಏರಿಯಾ ಅಂತ ನೋಡ್ಬಿಡೋಣ. ಕಕ್ರಗೊಳ್ಳ ಸರ್ ಇದು ನೋಡಿ, ಆವ್ರಗೊಳ್ಳ ರೋಡ್, ಕಕ್ಕರಗೊಳ್ಳ, ನಿಯರ್ ಕಕ್ಕರಗೊಳ್ಳ ಆವ್ರಗೊಳ್ಳ ರೋಡ್. ಅಂದ್ರೆ ದಾವಣಗೆರೆಯಿಂದ ಹೊರಗೆ ಡಂಪಿಂಗ್ ಮಾಡಕ್ ಹೋಗ್ತಾ ಇದೆ ಸರ್. ಕೊನೆಗೆ ಡಂಪ್ ಮಾಡೋ ಏರಿಯಾದ ವೆಹಿಕಲ್ ಕೂಡ ತೋರಿಸುತ್ತೆ. ಇದು ಯಾವುದೇ ವೆಹಿಕಲ್ಗಳು ಹಾಗೆ ನಿಲ್ಲೋ ಆಗಿಲ್ಲ, ಮೂವ್ ಆಗ್ತಾನೆ ಇರ್ಬೇಕು. ಆಮೇಲೆ ಅವ್ರು ಯಾರು ಒಂದ್ ಕಡೆ ನಿಲ್ಸಿ ನಾನು ಈ ರೋಡಿಗೆ ಹೋಗಿದ್ದೆ ಅಂತ ಸುಳ್ಳು ಹೇಳೋ ಸಿಸ್ಟಮ್ ಕೂಡ ಇಲ್ಲಿಲ್ಲ. ಯಾಕಂದ್ರೆ ಇದೆಲ್ಲ ಟ್ರ್ಯಾಕ್ ಆಗುತ್ತೆ. ಓಕೆ, ತುಂಬಾ 20 ಫೈರ್ ಇಂಜಿನ್ ಸರ್, ಫೈರ್ ಇಂಜಿನ್ ಕಂಪ್ಲೀಟ್ ಕವರ್ ಆಗಿದೆ. ಇದು ಈ ಸಿಸ್ಟಮ್ ಅವರಿಗೂ ಕೂಡ ಆಕ್ಸೆಸ್ ಇದೆ. ಅವ್ರಿಗೂ ಆಕ್ಸೆಸ್ ಇದೆ. ಅವ್ರಿಗೆ ಸರ್. ಓಕೆ, ನೆಕ್ಸ್ಟ್ ಒಂದು 17 ಗವರ್ಮೆಂಟ್ ಆಂಬುಲೆನ್ಸ್ ಗಳಿಗೆ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಎನ್ವೈರನ್ಮೆಂಟ್ ಸೆನ್ಸರ್ ಬಗ್ಗೆ ಹೇಳಿದೆ ಸರ್. ನೆಕ್ಸ್ಟ್ ಅಂದ್ರೆ ನೋಡಿ, ಮಂಡಕ್ಕಿ ಬಟ್ಟಿ ನಾರ್ಮಲಿ ನಿಮ್ಗೆ ಗೊತ್ತಾಗುತ್ತೆ ಹೈ ಪೊಲ್ಯೂಟೆಡ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತಾರೆ ದಾವಣಗೆರೆಯಲ್ಲಿ. ಮಂಡಕ್ಕಿ ಬಟ್ಟಿ, ಆಮೇಲೆ DC ಸರ್ಕಲ್, ಆನಿಯನ್ ಮಾರ್ಕೆಟ್, ಲಕ್ಷ್ಮಿ ಫ್ಲೋರ್ ಮಿಲ್, KR ಮಾರ್ಕೆಟ್, ಇದ್ರಲ್ಲೆಲ್ಲ ಇದೊಂದು 12 ಸೆನ್ಸಾರ್ಸ್ ಇರುತ್ತೆ. ಇದು ಎನ್ವೈರನ್ಮೆಂಟ್ ಯಾರು ಇಂಟ್ರೆಸ್ಟ್ ಇದೆ ನೋಡೋದು. PM10 ಅಂದ್ರೆ 10 ಮೈಕ್ರಾನ್ ಗಿಂತ ಪಾರ್ಟಿಕಲ್ ಇದ್ರೆ 2.5 ಪಾರ್ಟಿಕಲ್, ನೈಟ್ರೋಜನ್ ಡೈಆಕ್ಸೈಡ್, ಓಝೋನ್ ಅಂತ ಬರುತ್ತೆ, ಕಾರ್ಬನ್ ಮಾನಾಕ್ಸೈಡ್, CO2, ಸಲ್ಫ್ಯೂರಿಕ್ ಡೈಆಕ್ಸೈಡ್, ಹ್ಯೂಮಿಡಿಟಿ, ನಾಯ್ಸ್ ಅಂದ್ರೆ ಐ ನಾಯ್ಸ್ ಇದ್ರೆ ಎಷ್ಟು ಡೆಸಿಬಲ್ ಇದೆ. ನಾರ್ಮಲಿ ಎಷ್ಟು 85 ಡೆಸಿಬಲ್ ಅನ್ಸುತ್ತೆ ನಮಗೆ ಲಿಮಿಟ್ ಹ್ಯೂಮನ್ ಬಾಡಿಗೆ. ಮೋರ್ ದೆನ್ 85 ಡೆಸಿಬಲ್ ಹೋಯ್ತು ಅಂದ್ರೆ ಇವನ್ ನಮ್ಮ ಇಂಡಸ್ಟ್ರಿಲೂ ಅಷ್ಟೇ 85 ಗಿಂತ ಮೇಲೆ ಹೋದ್ರೆ ಅದು ಸ್ಪೆಷಲ್ ಪರ್ಮಿಷನ್ ತಗೋಬೇಕಾಗುತ್ತೆ ಅಥವಾ ಅಕಸ್ಟಿಕ್ ಆತರ ಮಾಡಬೇಕಾಗುತ್ತೆ. ಅಲ್ಟ್ರಾ ವೈಲೆಟ್ ರೇಸ್ ಕೂಡ, ಆಮೇಲೆ ಲೈಟ್ ಜಾಸ್ತಿ ಆದ್ರೂ ಕೂಡ ಇದಾಗುತ್ತೆ. ಟೆಂಪರೇಚರ್, ಈ ನೀವು ಸೆನ್ಸಾರ್ ನೋಡ್ತಾ ಇರ್ತೀರಾ ದಾವಣಗೆರೆ ಟೆಂಪರೇಚರ್ ಎಷ್ಟಿದೆ ಇನ್ನ ಅನ್ನೋದು ಕೂಡ ಇದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ಎಲ್ಲದನ್ನ ಸಿಸ್ಟಮ್ ನ ಕವರ್ ಮಾಡುವಂತ ಒಂದು ಇದಕ್ಕೆ ನಾವು ಎನ್ವೈರನ್ಮೆಂಟಲ್ ಸೆನ್ಸರ್, ಇದನ್ನ ಪ್ರತಿ ತಿಂಗಳು ಸರ್ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ರಿಪೋರ್ಟ್ ಕಳಿಸ್ತಾ ಇರ್ತೀವಿ. ಇದು ಸೆನ್ಸರ್ ಲೊಕೇಶನ್ಗಳು. ಇದು ಮಂಡಕ್ಕಿ ಬಟ್ಟಿ ಓಪನ್ ಮಾಡಮ್ಮ. ಆವರೇಜ್ ಮೊದಲು ನಾವು ಆವರೇಜ್ ನೋಡ್ಬಿಡೋಣ ಸರ್. ಟೋಟಲ್ ಸಿಟಿ ಇದು. ಓಕೆ, AQI ಅಂದ್ರೆ ಆವರೇಜ್ ಕ್ವಾಲಿಟಿ ಇಂಡೆಕ್ಸ್. ಸರ್ ಆವರೇಜ್ ಕ್ವಾಲಿಟಿ ಇಂಡೆಕ್ಸ್ 67.5 ಇದೆ, ಸ್ಯಾಟಿಸ್ಫ್ಯಾಕ್ಟರಿ. ನೋಡಿ ಏನ್ ಗ್ರೀನ್ ಅಲ್ಲಿ ಬರ್ತಾ ಇದೆ ಅವೆಲ್ಲ ಸ್ಯಾಟಿಸ್ಫ್ಯಾಕ್ಟರಿ ಇದೆ. ರೆಡ್ ಅಲ್ಲಿ ಸರ್ ಲಕ್ಸ್ ಅಂದ್ರೆ ಬೆಳಕು, ಬೆಳಕಿನ ಇದಿದ್ರೆ ವೆರಿ ಪೂರ್ ಅಂತ ಇದೆ. ಈಗ ಆಲ್ರೆಡಿ ಸಫಿಶಿಯಂಟ್ ಬೆಳಕಿದೆ, ಸೆನ್ಸಾರ್ ಸ್ವಲ್ಪ ಚೆಕ್ ಮಾಡ್ಬೇಕಾಗುತ್ತೆ. UV ಓಕೆ ಗುಡ್ ಇದೆ, ಸ್ಯಾಟಿಸ್ಫ್ಯಾಕ್ಟರಿ ಇದೆ. ನೋಡಿ ಪ್ರತಿಯೊಂದು ದಾವಣಗೆರೆ ಸಿಟಿಯ ಆವರೇಜ್ ಇದು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಕೂಡ ಹೋಗುತ್ತೆ, ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಕೂಡ ಹೋಗುತ್ತೆ. ದಾವಣಗೆರೆ ಜನತೆ ನೀವೇನು ಏರ್ ಉಸಿರಾಡ್ತಾ ಇದ್ದೀರಾ ಅದು ಕ್ವಾಲಿಟಿ ಒಳ್ಳೇದಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದು. ಓಕೆ, ಈಗ ಮಂಡಕ್ಕಿ ಬಟ್ಟಿ ಸೆನ್ಸರ್ ನಾವು ನೋಡೋದಾದ್ರೆ ನೋಡಿ, ಮಂಡಕ್ಕಿ ಬಟ್ಟಿ ಇದರಲ್ಲಿ ಇಲ್ಲಿ ಬರ್ತಾ ಇದೆ ನೋಡಿ. ಮಂಡಕ್ಕಿ ಬಟ್ಟಿಯಲ್ಲಿ ಸ್ವಲ್ಪ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಇರುತ್ತೆ ಅನ್ನೋ ಮಾತಿದೆ, ಅದಕ್ಕಾಗಿ ನಾನು ಅದನ್ನೇ ತಗೊಂಡಿದ್ದೀನಿ. ಇದು ಮ್ಯಾಕ್ಸಿಮಮ್ CO2 ಯಾವ ರೀತಿ ಐಡೆಂಟಿಫೈ ಮಾಡ್ತೀರಿ ಸರ್? ಅಂದ್ರೆ ಗ್ರೀನ್ ಬಂದ್ರೆ ಗುಡ್ ಸರ್, ಗ್ರೀನ್ ಬಂದ್ರೆ SO2 ಓಕೆ ಇದೆ. ಓಕೆ ಸರ್. ಅಂದ್ರೆ PM2.5 ಸ್ವಲ್ಪ ಜಾಸ್ತಿ ಇದೆ, ಡಸ್ಟ್ ಪಾರ್ಟಿಕಲ್ ಜಾಸ್ತಿ, CO ಸ್ವಲ್ಪ ಜಾಸ್ತಿ ಇದೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ, ಡಸ್ಟ್ ಪಾರ್ಟಿಕಲ್ ಸ್ವಲ್ಪ ಜಾಸ್ತಿ ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಇವೆಲ್ಲ ಓಕೆ ಇದೆ. ಅಂದ್ರೆ ಇದು ಆಲ್ಮೋಸ್ಟ್ ಓಕೆ ಇದೆ. ಅಂದ್ರೆ ನಾವು ಎಕ್ಸಾಕ್ಟ್ ಆಗಿ ಮಂಡಕ್ಕಿ ಬಟ್ಟಿ ಪಕ್ಕನೆ ಹೋಗಿ ತಗೊಳೋದಿಲ್ಲ, ಒಂದು ಏರಿಯಾದಲ್ಲಿ ಟೋಟಲ್ ಆಗಿ ಆವರೇಜ್ ಅಲ್ಲಿ ಇದು ಸ್ಯಾಟಿಸ್ಫ್ಯಾಕ್ಟರಿ. ಇನ್ನೊಂದು ಯಾವ್ದಾದ್ರು ಏರಿಯಾ ತೋರಿಸೋದಾರೆ ಸರ್? ನೆಕ್ಸ್ಟ್ ಅಂದ್ರೆ KR ಮಾರ್ಕೆಟ್ ಅಥವಾ DC ಸರ್ಕಲ್ DC ಆಫೀಸ್ ಹಾಕಮ್ಮ ಸರ್. KR ಮಾರ್ಕೆಟ್ DC ಆಫೀಸ್, DC ಆಫೀಸ್ ಹಾಕಿ. ನೋಡಿ DC ಆಫೀಸ್ ಹಾಕೋದಾದ್ರೆ ನೋಡಿ, ಇಲ್ಲಂತೂ ಎನ್ವೈರನ್ಮೆಂಟ್ ಪೂರಾ ಕ್ಲಿಯರ್ ಇದೆ, ನೋ ಇಶ್ಯೂ. ಇಲ್ಲಿ ನಾರ್ಮಲ್ ಆಗಿ ವೆಹಿಕಲ್ ಪೊಲ್ಯೂಷನ್ ಬಿಟ್ರೆ ಬೇರೆ ಏನಿರೋದಿಲ್ಲ. ಹಾಗಾಗಿ ಇದು ಆಲ್ಮೋಸ್ಟ್ ಸಿಮಿಲರ್ ಇದೆ. PM2.5 ಸ್ವಲ್ಪ ಜಾಸ್ತಿ ಇದೆ, CO ಜಾಸ್ತಿ ಇದೆ. ಇದು ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಗುಡ್, ಸ್ಯಾಟಿಸ್ಫ್ಯಾಕ್ಟರಿ. ನಮ್ಮ ಆವರೇಜ್ ಟೆಂಪರೇಚರ್ ಈಗ 12:35 ಆಗ್ತಾ ಇದೆ, 32.13 ಡಿಗ್ರಿ ಇದೆ.
ಪ್ರಾಬ್ಲಮ್ ಅಂತಂದ್ರೆ ಈಗ ಯಾಕೆ PM2 ಪಾರ್ಟಿಕಲ್ ಅಂದ್ರೆ ಈ ಎಂಸಂಡ್ ವೆಹಿಕಲ್ಗಳು ಅದ್ರ ಮೇಲೆ ಗ್ರೀನ್ ಹಾಕ್ಬೇಕಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟ್ರಿಕ್ಟ್ ಆಗಿ ಹೇಳಿದಾರೆ. ಬಟ್ ಸ್ಟಿಲ್ ನಮ್ಮಲ್ಲಿ ಆಗ್ತಾ ಇಲ್ಲ ಸರ್. ಆ ರೀತಿ ಏನಾದ್ರು ನಿಮ್ಗೆ ಅವೈಜ್ಞಾನಿಕ ಕಂಡ್ರೆ ಆ ಫೋಟೋನ ಅದು ಕಮಾಂಡರ್ಸ್ ಕಂಟ್ರಿ ಸರ್ ನಂಬರ್ ಹೇಳಿದ್ರೆ ಅಲ್ಲಿ ಫೋಟೋ ಹಾಕಿದ್ರೆ ವೆಹಿಕಲ್ ಗೆ ಫೈನ್ ಹಾಕ್ತಾರೆ. ನೋಡಿ, ಸೆನ್ಸಾರ್ ಮ್ಯಾಪಿಂಗ್ ಅಂತ ಹೇಳ್ಬೋದು. ಈ ಮ್ಯಾಪ್ ಅಲ್ಲಿ 5 ಕಡೆ ಇರೋ ಸೆನ್ಸಾರ್ಗಳು ಇಲ್ಲಿ ನೋಡಿ, 1, 2, 3, 4, 5 ಕಡೆ ದಾವಣಗೆರೆ. ಇದು ಆವರೇಜ್ ಒಂದು ಸಿಟಿ ಇಂಡೆಕ್ಸ್ ಕೂಡ ನೀಡುತ್ತೆ ನಮಗೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದೆ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಬರ್ತೀನಿ. ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.